ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಶ್ರೀದೇವಿ ಸಿಂಪಲ್ ಲೈಫ್. ಫ್ರೆಂಡ್ಸ್, ಇವತ್ತು ಮಂಗಳವಾರ ಬೆಳಿಗ್ಗೆ ಒಂದು ಸ್ವಲ್ಪ ವಿಡಿಯೋ ಮಾಡಿದ್ದೆ, ಅದನ್ನೆಲ್ಲ ನಿನ್ನೆ ವಿಡಿಯೋದಾಗ ಶೇರ್ ಮಾಡಿಕೊಂಡೆ. ಇವತ್ತು ಮಂಗಳವಾರ ಗೌರಿ ಗಣೇಶ ಹಬ್ಬ. ಇವತ್ತು ಎಲ್ರಿಗೂ ಗೌರಿ ಗಣೇಶ ಹಬ್ಬದ ಹಾರ್ದಿಕ ಶುಭಾಶಯಗಳು. ಈಗ ರಾತ್ರಿ ಒಂದು 8 ಗಂಟೆ ಬಂದೈತಿ. ವ್ಲಾಗ್ ಈಗ ಮತ್ತು ಸ್ಟಾರ್ಟ್ ಮಾಡ್ಕೊಂಡಿನಿ. ಇವಾಗ ಸ್ಟಾರ್ಟ್ ಮಾಡಿಕೊಂಡ್ರೆ ಮತ್ತು ನಾಳೆಗೆ ಎಂಡ್ ಮಾಡ್ಬೋದು ಅಂತ ಹೇಳ್ಬಿಟ್ಟು ಮಾಡಿದೆ. ಇಲ್ಲಿ ನೋಡ್ಬೋದು ರೈಸ್ಗೆ ಇಟ್ಟೀನಿ. ಮಧ್ಯಾಹ್ನ ಒಂದು 4 ಗಂಟೆಗೆ ಇದನ್ನು ಮಾಡಿದ್ದೆ, ನುಗ್ಗೆಕಾಯಿ ಸಾಂಬಾರು. ನಾವೇ ಊಟ ಮಾಡಿದ್ವಿ. ಬೆಳಿಗ್ಗೆನ ತಿಂದ್ವಿ. ಪಲಾವ್ ಉಳಿದಿತ್ತಲ್ಲ ನಿನ್ನಿದು, ಹಾಗಾಗಿ ಬೆಳಿಗ್ಗೆ ಪಲಾವ್ ತಿಂದು ಖಾಲಿ ಮಾಡಿದ್ವಿ. ಈ ಮಧ್ಯಾಹ್ನ ಮತ್ತು ಅನ್ನ ಸಾರು ಮಾಡಿದ್ದೆ. ಅದಕ್ಕೆ ಈಗಿನ ಒಂದು ಸ್ವಲ್ಪ ಅನ್ನನ ಮಾಡಾಕತ್ತೀನಿ. ಪಾತ್ರೆ ಎಲ್ಲ ತೊಳೆದು ಅಡುಗೆ ಮನೆ ನೀಟ್ ಮಾಡಿ ಇಟ್ಟೀನಿ ಫ್ರೆಂಡ್ಸ್. ದೀಪನೂ ಕೂಡ ಹಚ್ಚಿದೆ. ಬೆಳಿಗ್ಗೆ ನಮ್ಮ ನಮಿತಾ ಮಾಡಿದ್ಲು ಪೂಜೆನ. ಇವಾಗ ನಾನು ದೀಪ ಹಚ್ಚಿದೆ. ನವ್ಯ ಆಟ ಆಡಕತ್ತಾಳ ಹಾಲ್ನಾಗ. ನೋಡ್ರಿ ಅಲ್ಲೇ ಮಕ್ಕೊಂಡಾಳ, ಕಾಣಿಸ್ತಾ ಇಲ್ಲ. ಸರಿ ಈ ಕಡೆ ಆಟ ಆಡಕತ್ತಾಳ ಅಲ್ಲೇ. ಅನ್ನಕ್ಕೆ ಇಟ್ಟರಾಯ್ತಂತ ಅನ್ನಕ್ಕೆ ಇಟ್ಟೀನಿ. ಬರ್ರಿ ನೋಡೋಣ. ಈಗ ಅಂತರೂ ಏನಿಲ್ಲ, ಕೆಲಸ ಎಲ್ಲ ಆಯ್ತು. ನಮ್ಮ ಇನ್ನೊಂದು ಸ್ವಲ್ಪ ಗುಲಾಬ್ ಜಾಮೂನ್ ಉಳ್ಕೊಂಡೈತಿ, ಸ್ವಲ್ಪ ತೋರಿಸ್ತೀನಿ. ಎಲ್ಲರಿಗೂ ಕೊಟ್ಟು ಕಳಿಸಿದೆ. ಯಾಕಂದ್ರೆ ಜಾಸ್ತಿ ಇಟ್ಕೊಂಡ್ರೆ ಸುಮ್ಮನೆ ವೇಸ್ಟ್ ಆಗ್ಬೇಕೈತಿ. ಅದಕ್ಕೆ ಫ್ರಿಜ್ನಾಗ ಇಟ್ಕೊಂಡು ತಿನ್ನಬಾರ್ದು ಜಾಸ್ತಿ. ಅದಕ್ಕೆ ಇನ್ನೂ ಇಷ್ಟಕೊಂಡಾಗ ಉಳ್ದೈತಿ. ಎಲ್ಲರಿಗೂ ಕೊಟ್ಟು ಕಳಿಸಿದೆ. ಪಕ್ಕದ ಮನೆಯವ್ರಿಗೆ ಕೊಟ್ಟೆ, ನಮ್ಮ ಮನೆ ಓನರ್ಗೆ ಕೊಟ್ಟಿಲ್ಲ. ಅವ್ರು ತಿಂತಾರೋ ಇಲ್ಲ, ಅದು ರಾತ್ರಿ ನೆನಪಾಗಲಿಲ್ಲ ನನಗೆ ಕೊಡ್ಬೇಕನ್ನೋದು. ಆಮೇಲೆ ಕೆಳಗಡೆ ಮನೆಯವರು ಜಮ್ನ ಅವ್ರಿಗೆ ಕೊಡೋಕ್ಕಾಗಲಿಲ್ಲ, ನೆನಪಾಗಲಿಲ್ಲ. ಹಾಗಾಗಿ ಅವರಿಗೆ ಬೆಳಗ್ಗೆ ಕೊಟ್ಟು ಕಳಿಸ್ಬೇಕು ಅಂದ್ಕೊಂಡೆ. ಊರಿಗೆ ಹೋದ್ರು ಅವರ ಹಬ್ಬಕ್ಕೆ. ಮತ್ತು ಇವರು ಪಕ್ಕದ ಮನೆಯವ್ರ ಹತ್ರ ಇರ್ತಾರೆ ಯಾವಾಗಲೂ, ಅವರಿಗೆ ಕೊಟ್ಟು ಕಳಿಸಿದೆ. ಅಷ್ಟು ಉಳಿದೈತಿ ಫ್ರೆಂಡ್ಸ್. ಆಮೇಲೆ ಇದು ನಂದು ಆರ್ಡ್ರ್ ಕೊಡ್ರಿ, ಫುಡ್ ಏನಾದರೂ ಬೇಕು ಅಂದ್ರೆ ಚಕ್ಲಿ, ನಿಪ್ಪಟ್ಟು, ಆಮೇಲೆ ಕೋಡ್ಬಳೆ, ಅವಲಕ್ಕಿ, ಚುಮ್ಮರಿ, ಖಾರ ಚುಮ್ಮರಿ, ಖಾರ ಅವಲಕ್ಕಿ, ಆಮೇಲೆ ಇದು ಕಡ್ಲೆ ಉಂಡೆ, ಶೇಂಗಾ ಉಂಡೆ, ಡ್ರೈ ಫ್ರೂಟ್ಸು ಲಡ್ಡು, ಈ ಥರದ್ದು ಏನಾದರೂ ಬೇಕಂದ್ರೆ ನೀವು ಆರ್ಡ್ರ್ ಕೊಡ್ಬೋದು ಅಂತ ಹೇಳ್ಬಿಟ್ಟು ಮೊನ್ನೆ ವಿಡಿಯೋದೊಳಗನೆ ಆಲ್ರೆಡಿ ನಂಬರ್ ಕೊಟ್ಟಿದ್ದೀನಿ. ಕೆಲವೊಬ್ರು ಫೋನ್ ಮಾಡಿ ಆರ್ಡ್ರ್ ಕೊಟ್ಟಾರ, ಇನ್ನೂ ಕೊಟ್ಟಿಲ್ಲ. ಹಬ್ಬ ಮುಗಿದ ಮೇಲೆ ನಾನು ಹೇಳ್ತೀನಿ ಅಂತಂದು ಹೇಳ್ಬಿಟ್ಟು ಫೋನ್ ಹಚ್ಚಿದ್ರು ಮೊನ್ನೆ. ಹಾಗಾಗಿ ನಾನು ನಮ್ಮ ಮನೆಯವ್ರದ್ದು ನಂಬರ್ ಕೊಟ್ಟಿರೋದು, ನನ್ನ ನಂಬರ್ ಆದರೂ ಕೊಟ್ಟಿಲ್ಲ. ನಾನು ನನ್ನ ನಂಬರ್ ಕೊಡಾಕತ್ತಿದ್ದೆ, ಬರೀ ವಾಟ್ಸಪ್ಪು ಮತ್ತು ಮೆಸೇಜ್ ಅಷ್ಟೇ ಇತ್ತದು. ಅದನ್ನು ಬೇಡ, ನಂದು ನಂಬರ್ ಕೊಟ್ಬಿಡು ಅಂತಂದರು. ಹಾಗಾಗಿ ನಮ್ಮ ಮನೆಯವ್ರದ್ದು ನಂಬರ್ ಕೊಟ್ಟೀನಿ. ಆಮೇಲೆ ನಾನು ಯೂಟ್ಯೂಬ್ ಒಂದು ಬಿಟ್ಟು ಜಾಸ್ತಿ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ವಿಡಿಯೋ ಅಪ್ಲೋಡ್ ಮಾಡೋದು, ವಿಡಿಯೋ ಶೇರ್ ಮಾಡೋದು ಆ ಥರ ಏನೂ ಮಾಡೋದಿಲ್ಲ. ಯಾಕಂದ್ರೆ ಅವು ಎಲ್ಲ ಒಂದು ಸ್ವಲ್ಪ ಜಾಸ್ತಿ ಇದು ಸಮಸ್ಯೆಗಳು ಜಾಸ್ತಿ ಫೇಸ್ಬುಕ್ಕು ಮತ್ತು ಇನ್ಸ್ಟಾಗ್ರಾಮಲ್ಲಿ. ಅದಕ್ಕೆ ಬೇಗ ವೈರಲ್ ಹಾಕೋ ವಿಡಿಯೋ ಅದರಲ್ಲಿ. ಹಾಗಾಗಿ ನಾನು ನೋಡೋಣ ಮುಂದೆ ಏನಾದರೂ ಬಟ್ಟೆ ವ್ಯಾಪಾರ ಮಾಡಿದ್ರೆ ಇನ್ಸ್ಟಾಗ್ರಾಮ್ದಲ್ಲಿ ಸ್ಟಾರ್ಟ್ ಮಾಡ್ಬೇಕಂತ ಮಾಡೀನಿ. ಇಲ್ಲಿವರೆಗೂ ನಾನು ಇನ್ಸ್ಟಾಗ್ರಾಮ್ ಐತಿ ID, ಬಟ್ ಅದರಲ್ಲಿ ಜಾಸ್ತಿ ವಿಡಿಯೋ ಹಾಕಕ್ಕೆ ಹೋಗಂಗಿಲ್ಲ, ಫೋಟೋನೂ ಹಾಕೋದಿಲ್ಲ ನಾನು. ಹಾಗಾಗಿ ಅದರಲ್ಲಿ ಏನು ಗೊತ್ತಾ ಫ್ರೆಂಡ್ಸು, ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕಲ್ಲಿ ನಮಗೆ ಡೈರೆಕ್ಟ್ ಕಾಲ್ ಮಾಡ್ಬೋದು, ಆಮೇಲೆ ಮೆಸೇಜ್ ಮಾಡ್ಬೋದು. ಹಾಗಾಗಿ ನಮಗೆ ಸೇಫ್ ಅಂದ್ರೆ ಯೂಟ್ಯೂಬ್ ಭಾಳ ಸೇಫ್ ಇದು. ಹಾಗಾಗಿ ನಾನು ಯೂಟ್ಯೂಬನ್ನು ಜಾಸ್ತಿ ಯೂಸ್ ಮಾಡೋದು. ಯೂಟ್ಯೂಬಲ್ಲಿ ವಿಡಿಯೋ ಹಾಕ್ತಾಯಿದ್ದೀನಿ. ಇದರಲ್ಲಿ ನಮ್ಮ ಕಾಂಟ್ಯಾಕ್ಟ್ ನಂಬರು ಸಿಗಲ್ಲ ಯಾರಿಗೂ, ನಮ್ಮ ಅಡ್ರೆಸ್ಸು ಕೂಡ ಸಿಗಂಗಿಲ್ಲ. ಬಟ್ ಇನ್ಸ್ಟಾಗ್ರಾಮು ಮತ್ತು ಫೇಸ್ಬುಕ್ಕು ಎರಡೂ ಒಂದ ನೋಡ್ರಿ. ನಾನು ಫೇಸ್ಬುಕ್ ID-ನ ಪ್ರೈವೇಟ್ಗೆ ಹಾಕಿಬಿಟ್ಟಿದ್ದೀನಿ. ಇನ್ನೊಂದು ಒಬ್ಬರು ಹೇಳಿದರು, ಒಂದಿಬ್ಬರು ಫೇಸ್ಬುಕ್ಕಲ್ಲಿನೂ ಕೂಡ ಚೆನ್ನಾಗಿ ವ್ಯೂಸ್ ಬರ್ತಾವೆ, ದುಡ್ಡನ್ನು ಬರ್ತದೆ, ವಿಡಿಯೋಸ್ ಹಾಕ್ರಿ, ಅಲ್ಲಿನೂ ಚೆನ್ನಾಗಿ ಓಡ್ತಾವೆ ಅಂತಂದರು. ಒಂದಿಷ್ಟು ದಿನ ಹಾಕಿದೆ. ಆಮೇಲೆ ಯಾಕೋ ಏನೋ ಬೇಡಪ್ಪ ಅನಿಸ್ತು, ಹಂಗಾಗಿ ಬಿಟ್ಬಿಟ್ಟೆ. ಇದು ಒಂದೇ ಮಾಡ್ಕೊಂಡು ಹೋದ್ರಾತು ನಮ್ಗೆ. ಯಾಕಂದ್ರೆ ಅವರು ಪ್ರೊಫೆಷ್ನಲ್ ಆಗಿ ಎಲ್ಲದಕ್ಕೂ ಫೇಸ್ಬುಕ್ಕು, ಇನ್ಸ್ಟಾಗ್ರಾಮು ಎಲ್ಲದಕ್ಕೂ ಅಪ್ಲೋಡ್ ಮಾಡ್ತಿರ್ತಾರೆ. ಬಟ್ ಅವ್ರಿಗೆ ಬ್ಯಾಕ್ ಸೈಡು ಸಪೋರ್ಟ್ ಇರ್ತೈತಿ. ಎಲ್ಲದಕ್ಕೂ ಎಡಿಟ್ ಮಾಡೋಕೆ, ಅಪ್ಲೋಡ್ ಮಾಡೋಕೆ, ಅದಕ್ಕೆಲ್ಲ ಇದು ಇರ್ತೈತಿ ಸಪೋರ್ಟು. ಹಾಗಾಗಿ ನಾನು ಒಪ್ಪಿಗೆ ಮಾಡಬೇಕು ಎಲ್ಲದು. ಹಾಗಾಗಿ ನಾನು ಬೇಡ ಅಂತ ಹೇಳ್ಬಿಟ್ಟು ಫೇಸ್ಬುಕ್ ಬೇರೆ ಒಂದು ಅಕೌಂಟ್ ಮಾಡಿದ್ದೆ ವಿಡಿಯೋ ಪಬ್ಲಿಕ್ ಮಾಡೋಕ್ಕೆ. ಬಟ್ ಅದನ್ನು ಬಿಟ್ಬಿಟ್ಟೆ. ಈಗ ಇನ್ಸ್ಟಾಗ್ರಾಮ್ ಐತಿ, ಬಟ್ ಅದನ್ನು ಕೂಡ ಯೂಸ್ ಮಾಡಲ್ಲ ನಾನು ಇನ್ಸ್ಟಾಗ್ರಾಮು. ಅದರಲ್ಲಿ ಕಾಲ್ ಮಾಡಿಬಿಟ್ಟು ಮಾತಾಡ್ಸೋದು ಅದೆಲ್ಲ ಮಾಡ್ತಾರೆ. ಅದಕ್ಕೆ ನಾನು ಅದನ್ನು
ID ನಾನು ಇದರಲ್ಲೇ ಹೇಳ್ಕೊಂಡಿಲ್ಲ, ನನ್ನ ID ಐತಿ ಫಾಲೋ ಮಾಡಿರಿ ಅಂತಂದನು ಕೂಡ ನಾನು ಹೇಳ್ಕೊಳಂಗಿಲ್ಲ. ನನಗೆ ಬೇರೆ ಏನಿಲ್ಲ, ಧೈರ್ಯ ಇದು ಯಾರ್ಯಾರು ಕಾಲ್ ಮಾಡಿ ಏನೇನೋ ಮಾತಾಡಿದ್ರೆ ನಮ್ಗೆ ಇಷ್ಟ ಆಗಂಗಿಲ್ಲ. ಅದಕ್ಕೆ ಈಗ ನಾನು ಇದನ್ನು ಆರ್ಡರ್ ಕೊಡ್ರಿ ಅಂತ ಹೇಳಿದ್ಕೆ ನಮ್ಮ ಮನೆಯವ್ರ ನಂಬರ ಕೊಟ್ಟೀನಿ. ಯಾಕಂದ್ರೆ ಅವ್ರು ಅದರ ಮಾತಾಡಿ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ನಾ ಮನೇಲಿದ್ರೆ ನನ್ನ ಕೈಯಾಗ ಕೊಡ್ತಾರೆ, ಯಾರು ಏನಂತ ತಿಳ್ಕೊಂಬಿಟ್ಟು ನನ್ನ ಕೈಯಾಗ ಕೊಡ್ತಾರೆ. ಅದಕ್ಕೆ ನಮ್ಮ ಸೇಫ್ಟಿ ನಾವು ನೋಡ್ಕೋಬೇಕು. ಬಿಸ್ನೆಸ್ ಮಾಡ್ತೀವಿ ಅಂದ್ರೂ ಸೇಫ್ಟಿ ಅನ್ನೋದನ್ನು ನಾವು ಕಾಯ್ಕೋಬೇಕಾಗತ್ತೆ. ಅದಕ್ಕೆ ಕೆಲವೊಬ್ಬರು ಮಾಡ್ತಾಯಿದ್ರಿ, ಫೋನ್ ಮಾಡಿ ಮಾತಾಡ್ತೀರಿ, ಖುಷಿ ಆಗುತ್ತೆ, ನಿಮಗೂ ಖುಷಿ ಆಕೈತಿ, ನನಗೂ ಖುಷಿ ಆಗುತ್ತೆ. ಇವತ್ತೊಬ್ಬರು ಫೋನ್ ಮಾಡಿದ್ರು, ಅವರು ಆಲ್ರೆಡಿ ಸಸಿಕಾನು ಏಜ್ನವ್ರು ಹೇಳಿದ್ರು, ನಿಮ್ಮ ವಿಡಿಯೋ ಪ್ರತಿದಿನವೂ ನೋಡ್ತೀನಿ, ನೋಡಿಬಿಟ್ಟು ಮಕ್ಕೊಳೋದು ನಾನು ಅಂತಂದು ಹೇಳಿದ್ರು. ಹಾಗಾಗಿ ಖುಷಿ ಆಯಿತು. ಅವ್ರು ಫೋನ್ ಮಾಡಿ ಮಾತಾಡಿದ್ದು, ಮೊನ್ನೆ ಒಬ್ಬರು ಮಾತಾಡಿದ್ರು, ಖುಷಿ ಆಯಿತು. ನಮ್ಮ ಮನೆಯವ್ರ ನಂಬರೆಲ್ಲ ನಡೀತೈತಿ, ಮಾತಾಡ್ಬೋದು ಅಂಥೇಳಿ. ಫ್ರೀ ಆಗಿದ್ದಾಗ ಮಾತಾಡ್ತೀನಿ, ಬ್ಯುಸಿ ಆದ್ರೆ ಮಾತಾಡೋಕ್ಕಾಗಲ್ಲ. ಅದಕ್ಕೆ ಅಷ್ಟೇ, ಇನ್ನೇನಿಲ್ಲ. ಓಕೆ ಫ್ರೆಂಡ್ಸ್, ನಾನು ಕಂಟಿನ್ಯೂ ಮಾಡ್ತೀನಿ ವ್ಲಾಗ್. ಇವತ್ತಿನ ವ್ಲಾಗು ಇಷ್ಟ ಆದ್ರೆ ಪ್ಲೀಸ್ ಒಂದು ಲೈಕ್ ಕೊಡೋದನ್ನು ಮರಿಬೇಡಿ. ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಆಮೇಲೆ ಇವತ್ತೊಬ್ಬರು ವಿಡಿಯೋ ಹಾಕಿದ್ರು, ಒಬ್ಬರು ಕೆಳಗೆ ಇದು ನೋಡಿರಿ, ಇವತ್ತೊಬ್ಬರು ವಿಡಿಯೋ ಮಾಡಿ ಹಾಕ್ಯಾರ ಇನ್ಸ್ಟಾಗ್ರಾಮ್ದಲ್ಲಿ, ಎಲ್ಲೋ ಫೇಸ್ಬುಕ್ಕಲ್ಲೋ ನಂಬರ್ ತೊಗೊಂಡ್ಬಿಟ್ಟು ಬೆಳಿಗ್ಗೆ 6 ಗಂಟೆಗೆ ಫೋನ್ ಮಾಡಿದ್ರು ನನಗೆ, ರಾತ್ರಿ 12ಕ್ಕೆ ಫೋನ್ ಮಾಡಿದ್ರು. ಭಾಳ ಕಷ್ಟ ಐತಿ, ನೀವೆಲ್ಲ ತಿಳ್ಕೊತೀರಿ, ಇವ್ರೇನು ವಿಡಿಯೋ ಮಾಡ್ತಾರೆ, ದುಡ್ಡು ಬರುತ್ತೆ ಅಂತ ತಿಳ್ಕೊತೀರಿ, ಬಟ್ ಭಾಳ ಈ ಥರ ಎಲ್ಲ ಹಿಂಸೆ ಇರ್ತಾವೆ ಅಂತಂದು ಹೇಳಕತ್ತಿದ್ರು. ಅದಕ್ಕೆ ನಾನು ಇನ್ಸ್ಟಾಗ್ರಾಮು ಫೇಸ್ಬುಕ್ಕು ಯೂಸ್ ಮಾಡೋಕ್ಕೆ ಹೋಗಂಗಿಲ್ಲ. ಯಾಕಂದ್ರೆ ಕೆಲವೊಬ್ಬರು ಚೆನ್ನಾಗಿರ್ತಾರೆ, ಕೆಲವೊಬ್ಬರು ಚೆನ್ನಾಗಿರಲ್ಲ. ಗಂಡರು ಏನಾದರೂ ಸಂಶಯ ಪಡೋ ಗಂಡರು ಆದರೂ ಅಂದ್ರೆ ಸಂಸಾರನ ಹಾಳಾಗಿ ಹೋಗುತ್ತೆ. ಅದಕ್ಕೆ ಹುಷಾರಾಗಿ ನೀವು ಯಾರಾದರೂ ಇನ್ಸ್ಟಾಗ್ರಾಮು ಫೇಸ್ಬುಕ್ ಯೂಸ್ ಮಾಡ್ತಾಯಿದ್ರೆ ಹುಷಾರಾಗಿರ್ರಿ ಅಂತಂದು ಈ ವಿಡಿಯೋ ಮೂಲಕ ಕೇಳ್ಕೊತೀನಿ. ಯಾರನ್ನೂ ನಂಬಕ್ಕೆ ಹೋಗಬಾರ್ದು ಅಷ್ಟೇ. ನೋಡಿರಿ, ಇವತ್ತು ಗಣೇಶ ಹಬ್ಬ. ಇವಾಗ ಸ್ನಾನ ಗಿನ ಎಲ್ಲ ಆಯಿತು, ನಾಷ್ಟಾನೂ ಆಯಿತು. ನಮ್ಮದು ನವ್ಯಂದು ನಮ್ಮ ನಮ್ಮಿಂದ ಸ್ನಾನ ಮಾಡ್ಕೊಂಬಂದು ದೀಪ ಹಚ್ಚಕತ್ತಾಳ. ಈಗ ಬೆಳಗಿಂದ ಕೆಲಸ ಎಲ್ಲ ಮುಗಿದು ನಾನು ಮ್ಯಾಟಿದ್ದು ಅವನ್ನೆಲ್ಲ ತೊಳೆದು ಹಾಕಿಬಿಟ್ಟು ನಾವ್ಯಾಗ ಸ್ನಾನ ಮಾಡಿಸಿ ಆಕಿನ ರೆಡಿ ಮಾಡಿ ನಾನು ಸ್ನಾನ ಮಾಡ್ಕೊಂಬಂದು ರೆಡಿ ಆದೆ. ಮತ್ತು ನೀರು ಕಾಯ್ದು ನೀರು ಕಾದು ಆಕಿನ ಜಾಕ ಮಾಡ್ಕೊಂಬಂದು ದೀಪ ಹಚ್ಚಕತ್ತಾಳ. ಈಗ ಆಕಿನ ಹೊಸ್ಲಿ ಪೂಜೆ ಮಾಡಿ ಹೊಸ್ಲಿಗೆ ರಂಗೋಲಿ ಹಾಕಿ ಎಲ್ಲ ಆಕಿನ ಮಾಡಾಕಂತಾಳ. ಮಾಡಿ ಇವತ್ತೊಂದಿನ ಮಾಡ್ತಾಳೆ. ಮತ್ತು ನಾಳೆಯಿಂದ ಸ್ಕೂಲು, 3 ದಿನ ರಜೆ ಇತ್ತು. 4 ದಿನ ಸಂಡೇ ಹಿಡಿದ್ರೆ 4 ದಿನ. ಅಡುಗೆ ಲೇಟಾಗಿ ಎದ್ದಿದ್ವಿ ಇವತ್ತು, ಎಚ್ಚರನ ಆಗಿದ್ದಿಲ್ಲ. ಹಾಗಾಗಿ ರೈಸ್ ಸಾಂಬಾರಿತ್ತು, ಅನ್ನ ರೈಸು ತಿಂದು ಇವತ್ತು. ಆಮೇಲೆ ಏನಾರ ಮಾಡ್ತೀನಿ. ಅಲ್ಲೈತಾನೆ ನೋಡು, ಐತಾನೆ ಏನು ಖಾಲಿ ಆತಾನೆ ಅನ್ನಿ ನೋಡೋಗಲ್ಲ. ಟ್ರೀಸುರಾಗ ಅಕ್ಕನ ಹಿಡ್ಕೊಂಡು ನೀನು ಬೂತ ಇರಲಿಲ್ಲ ಅಂದ್ರೆ ಅಲ್ಲಿ ತುಪ್ಪ ಐತಿ, ತುಪ್ಪ ಹಾಕಿ ಸಂಜೆ ಮುಂದೆ ತರಿಸ್ತೀನಿ. ಇದು ದೀಪದೆಣ್ಣೆ 2 ಪ್ಯಾಕೆಟ್ ತಂದಿದ್ದೆ, ಖಾಲಿ ಆಗಿತ್ತು ಅನ್ಸುತ್ತೆ. ವರಮಹಾಲಕ್ಷ್ಮಿ ಹಬ್ಬದಾಗ ಒಂದು ಖಾಲಿ ಆಯಿತು. ಅಲ್ಲಿ ಮತ್ತೆ ಆದಮೇಲೆ ಮತ್ತೊಂದು. ಅವ್ವ ಮುಂದೆ ಮನೆಯೆಲ್ಲ ಸ್ವಚ್ಛ ಮಾಡಿಕೊಂಡು ಎಲ್ಲ ಮುಗಿಸ್ಕೊಂಡ್ವಿ. ಮ್ಯಾಟೆಲ್ಲ ತೊಳೆದು ಹಾಕಿದೆ, ನೆನೆ ಇಟ್ಟಿದ್ದೆ ನಿನ್ನೆ. ಹಂಗಾಗಿ ಇವತ್ತು ತೊಳೆದು ಹಾಕಿದ್ದಕ್ಕಿನ ಈಕೆಗೆ ಸ್ನಾನ ಮಾಡಿಸ್ದಕ್ಕಿನ ನಾನು ಸ್ನಾನ ಮಾಡಿ ಆಕೆಗೆ ಹೇಳಿದ್ದೆ, ನಮಿತಾಗ ಬೇಗ ನೀನು ಬೇಗ ಸ್ನಾನ ಮಾಡಿ ಆಕೆ ಫಸ್ಟ್ ಮಾಡ್ಬೇಕಾಗಿತ್ತು. ಬಟ್ ನವ್ಯಾಗ ಮಾಡಿಸ್ಬಿಟ್ಟೆ. ನವ್ಯ ಮಾಡಿಸಿದ್ಬಿಟ್ಲೆ ನೀರು ಕಾದಿಲ್ಲ ಇನ್ನೂ ಅಂದ್ಲಕ್ಕಿ. ಕಾದಿದ್ದು ಮತ್ತು ನಾನು ಹೋಗಿ ಮಾಡ್ಕೊಂಡು ಹಾಕು ಸ್ವಲ್ಪ ಈ ಕಡೆ ಏನು ಮಾತಾಡ್ಸಕ್ಕೆ ಬಿಡು ಒಂಚೂರು. ನಾವೇನು ಜೋರು ಮಾಡಲ್ಲ ಗಣೇಶನ ಹಬ್ಬ, ಯಾವಾಗಲೂ ಹಾಗೆ ದೀಪ ಹಚ್ಚಿ ಹೂವು ಏರಿಸಿ ದೀಪ ಹಚ್ಚಿ ಅದನ್ನು ಕಟ್ಟಿ ಬೆಳಗ್ತೀವಿ. ನಾವು ಮಾಮೂಲಿ ಪೂಜೆ ಮಾಡ್ದಂಗೆ ಮಾಡ್ತೀವಿ ಅಷ್ಟೆ. ಏನು ಹಾಂ ಮಾತಾಡ. ಹಾಯ್ ಹಾಯ್ ಅನ್ನಂದ್ಬಿಟ್ರೆ ಮುಖ ತೆಳಗೆ ಮಾಡ್ತಾವೆ.
ಫುಲ್ ಫ್ರೆಶ್ ಅಪ್ ಘಮ 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 ಬೇಬಿ ಘಮ ಘಮ ಅಂತೈತಿದೆ ಅದಿಲ್ಲ ನಾನು ಇನ್ನೊಂದು 2 ತಾಸು ಬಿಟ್ಟು ಈಗ 2 ಗಂಟೆ ಆಗಕ್ಕೆ ಬಂದೈತಿ ಇನ್ನೊಂದು 2 ತಾಸು ಬಿಟ್ಟು ಒಂದಿಷ್ಟು ಏನಾದರೂ ಸ್ವೀಟ್ ಮಾಡ್ತೀನಿ ಯವ್ವಾ ಯವ್ವಾ ಇದು ಐತಿ ಜಾಮೂನ್ ಐತಿ ಇನ್ನು ಶೇಂಗಾ ಉಂಡೆದವು ಅದಕ್ಕೆ ಸ್ವಲ್ಪ ಪಾಯಸ ಮಾಡ್ತೀನಿ ಹಬ್ಬ ಅಲ್ಲ ಗಣೇಶನ ನೈವೇದ್ಯ ಸಾಯಂಕಾಲ ನಾನೇ ಪೂಜೆ ಮಾಡ್ತೀನಿ ಈಗ ಆಕಿ ಮಾಡಲಿ ಇಲ್ಲ ನೀ ಮಾಡಲ್ಲ ನೀ ಮಾಡ್ತೀಯ ಇಲ್ಲ ನೀ ಮಾಡ್ತೀನಿ ಇಲ್ಲ ಆಕಿ ಫ್ರೆಂಡು ಒಂದು ಗಣೇಶಂದು ವಿಗ್ರಹ ಕೊಟ್ಟಿದ್ರಲ್ಲ ಅದನ್ನೇ ತೊಳೆದು ಅದಕ್ಕೆ ಅರಿಶಿನ ಕುಂಕುಮ ಹಚ್ಚಿ ಪೂಜೆ ಮಾಡಕತ್ತ ಮಾಡಲಿ ಮಕ್ಕಳು ಮಾಡಿದಷ್ಟು ಒಳ್ಳೇದು ಮನೆಗೆ ಪೂಜೆನ ಎಲ್ಲನೂ ನಾವೇ ಮಾಡ್ಕೊತ ಕೂತ್ಕೊಂಡ್ರೆ ಅವ್ರು ಕಲಿಯೋದು ಯಾವಾಗ ಹೇಳ್ರಿ ಹಾಗಾಗಿ ಆಗಾಗ ಅವ್ರಿಗೆ ಈ ಥರ ಪೂಜೆ ಮಾಡೋಕ್ಕೆ ಹೊಸ್ಲಿ ಪೂಜೆ ಮಾಡೋಕ್ಕೆ ಎಲ್ಲದನ್ನು ಕಲಿಸ್ಬೇಕಾಗುತ್ತೆ ಕಲಿಸಿದ್ರೆ ನಮಗೇನಾದ್ರು ಹುಷಾರಿಲ್ಲ ಅಂದಾಗ ಅವರು ಎಲ್ಲ ಮಾಡುವಂಥ ಶಕ್ತಿ ಬುದ್ಧಿ ಬರ್ತೈತೆ ಅವ್ರಿಗೆ ಅದಿಲ್ಲ ಈಕೆ ಅಂಕರ ಏನೋ ಮಾಡಲ್ಲ ಬಿಡ್ರಿ ಈಕೇನು ಮಾಡಲ್ಲ ಈಕೆ ಬರೀ ಹಾಯ್ ಇಟ್ಟು ಚಲೋ ಬೀಳಿಸ್ಕೊಂಡು ನಿಂತ್ಬಿಡೋದು ಅದಿಲ್ಲ ಜಲ್ಲಿ ನೋಡ್ರಿ ಹೊಡೆಯೋದು ಜಲ್ ಬೀಳ್ಸೋದು ಇಷ್ಟೇ ಕೆಲಸ ಜೋಲಿ ಹೊಡೆಯೋದು ನೆಟ್ಟಾಗ ನಿಂದ್ರಂಗಿಲ್ಲ ಹಾಂ ಆಯ್ತು ಬಿಡು ಸರಿ ತಂಗಿ ದೀಪ ಹಚ್ಚಕತ್ತ ನೋಡ್ರಿ ದೀಪ ಹಚ್ಚಾಳ ನೀರು ಚಿಮ್ಕೋಸಕತ್ತ ಹಾಂ ಪೂಜೆ ಮುಗಿಸ್ತಾಳೆ ಈಗ ಆಕಿ ಬಾ ನಾವೇ ಬಾ 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 ಓ ಬಾ 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 ಬೇಗ ಬೇಗ ಬರಬೇಕು ಬಾ ಹಿಡ್ಕೊ ಕೈ ಹಿಡ್ಕೊ ಕೈ ಹಿಡ್ಕೊ ಬಾ ಬಂದ್ಲು ನಾವೇ ಬಂದ್ಲು ಇವಾಗ ನೋಡ್ರಿ ನಾವು ಮೆಟ್ರೋಗೆ ಬಂದಿದ್ವಿ ಡಿ ಮಾರ್ಟಿಗೆ ಹೋಗ್ಬೇಕಂತ ಅಂದ್ಕೊಂಡ್ವಿ ಬಟ್ ಡಿ ಮಾರ್ಟ್ ತುಂಬ ದೂರ ಆಗುತ್ತೆ ಮತ್ತು ಮಳೆ ಮಾಡನೂ ಆಗಿತ್ತು ಮಳೆನೂ ಕೂಡ ಹನಿ ಬೀಳಕತ್ತಿತ್ತು ಹಾಗಾಗಿ ದೂರ ಆಗುತ್ತೆ ಬೇಡ ಹೀಗೆ ನಮಗೇನು ಅಷ್ಟೊಂದು ಏನು ಐಟಮ್ ಬೇಕಾಗಿದ್ದಿಲ್ಲ ಮೇನಾಗಿ ನಮ್ಗೆ ಎಣ್ಣೆ ಮತ್ತು ಸಕ್ರೆ ಕೆಲವೊಂದಿಷ್ಟು ಐಟಮ್ಗಳು ಬೇಕಾಗಿದ್ದು ಹಾಗಾಗಿ ಇಲ್ಲೇ ಮೆಟ್ರೋಕ್ಕೆ ಹೋಗ್ಬಿಡೋಣ ಬರ್ರಿ ಅಂತಂದು ಮೆಟ್ರೋಕ್ಕೆ ಕರ್ಕೊಂಬಂದಿದ್ದೆ ಮೆಟ್ರೋ ಶಾಪಿಂಗ್ ಮಾಡಿ ಈಗ ಆಲ್ರೆಡಿ ಹೊರಗಡೆ ಬಂದು ಬಿಲ್ ಮಾಡಿಸ್ಕೊಂಬಂದು ಪ್ಯಾಕ್ ಮಾಡ್ಕೊಳಕತ್ತೀವಿ ನೋಡ್ಬೋದು ಒಳಗಡೆ ಏನಷ್ಟು ವಿಡಿಯೋ ಮಾಡ್ಕೊಳಕ್ಕಾಗಲಿಲ್ಲ ಹಾಗಾಗಿ ಇಲ್ಲೇ ಒಂಚೂರು ಹೊರಗೆ ಮತ್ತು ಒಂಚೂರು ಒಳಗೆ ಮಾಡ್ಕೊಂಡಿದ್ದೆ ಅಷ್ಟೇ ಫ್ರೆಂಡ್ಸ್ ಈಗ ಎಲ್ಲನೂ ಪ್ಯಾಕ್ ಮಾಡ್ಕೊಂಡು ಹೋಗಬೇಕು ಮಳೆ ಬಂದೈತಿ ನೋಡ್ಬೋದು ನೆಲ ಎಲ್ಲ ತೊದೈತಿ ನಾವು ಎಂಟ್ರಿ ಆಗಬೇಕಾದ್ರೆ ಮಳೆ ಜೋರಾಗಿ ಬಂತು ಮತ್ತು ಒಳಗೆ ಹೋದ್ಮೇಲೆ ಇನ್ನೂ ಜೋರಾಗಿ ಬಂತು ಏನೈತೆ ಗೊತ್ತಿಲ್ಲ ನಮ್ಮ ಮನೆ ಕಡೆ ಅಂತೂ ಒಂಚೂರು ಮಳೆ ಆಗಿಲ್ಲ ಇಲ್ಲೇ ಎಷ್ಟು ಡಿಫ್ರೆನ್ಸ್ ಆಗುತ್ತೆ ನೋಡ್ರಿ ಒಂದು ಏರಿಯಾದಾಗ ಮಳೆ ಆದ್ರೆ ಇನ್ನೊಂದು ಏರಿಯಾದಾಗ ಮಳೆ ಆಗಲ್ಲ ಹಿಂಗೆ ವಾತಾವರಣ ಡಿಫ್ರೆಂಟಾಗಿ ಇರ್ತೈತಿ ಫ್ರೆಂಡ್ಸ್ ಮೆಟ್ರೋಕ್ಕೆ ಹೋಗಿದ್ವಿ ಇಲ್ಲೇ ಡಿ ಮಾರ್ಟಿಗೆ ಹೋಗೋಕ್ಕಾಗಲಿಲ್ಲ ಯಾಕಂದ್ರೆ ಇವರಿಬ್ಬರನ್ನು ಬಿಟ್ಟು ಹೋಗೋಕೆ ದೂರ ಆಗುತ್ತೆ ಡಿ ಮಾರ್ಟ್ ಅದಕ್ಕೆ ಇಲ್ಲೇ ಮೆಟ್ರೋಕ್ಕೆ ಹೋಗಿ ಕೆಲವೊಂದಿಷ್ಟು ಖಾಲಿಯಾಗಿದ್ದು ಹೋದ ತಿಂಗಳು ತೊಗೊಂಬಂದಿದ್ದೆ ಇನ್ನು ಅದಾವು ಹೋದ ತಿಂಗಳು ತೊಗೊಂಬಂದಿದ್ದು ಬಟ್ ಕೆಲವೊಂದು ಖಾಲಿಯಾಗಿತ್ತು ಹಂಗಾಗಿ ತೊಗೊಂಬರಕ್ಕಂತ ಹೋಗಿದ್ದೆ ಫ್ರೆಂಡ್ಸ್ ಮೆಟ್ರೋದಲ್ಲಿ ಹೋಗಿದ್ದೆ ಇಲ್ಲೇ ಮೈಸೂರು ರೋಡಲ್ಲೇ ಇರೋದು ಮೆಟ್ರೋ ತೊಗೊಂಬಂದೆ ಏನೇನು ತೊಗೊಂಬಂದಿನಿ ಅಂತ ತೋರಿಸ್ತೀನಿ 2.5 ಕಿಲೋಮೀಟ್ರ್ ಅಷ್ಟೇ ಮೆಡಿಮಿಕ್ಸ್ ತೊಗೊಂಡೆ ಈ ಸಲ ಸೋಪು ಸಂತೂರ್ ಯೂಸ್ ಮಾಡ್ತಿದ್ವಿ ಪ್ರತಿ ಸಲ ಈ ಸಲ ಮೆಡಿಮಿಕ್ಸ್ ತೊಗೊಂಡಿನಿ ಸಂತೂರೆಲ್ಲ ಡೇಟ್ ಡಿಬಾರ್ ಆಗಿದ್ದು ಬಿಟ್ಟಿರ್ತಾರೆ ನೋಡಿಬಿಟ್ಟು ತೊಗೊಂಬರ್ರಿ ನೀವಾದರೂ ಅಷ್ಟೇ ಡಿ ಮಾರ್ಟು ಮತ್ತು ಇದು ಮೆಟ್ರೋ ಈ ಥರ ಹೋಗ್ತೀವಿ ನೋಡ್ರಿ ಅಲ್ಲೆಲ್ಲ
ಡೇಟ್ ಡಿಬಾರ್ ಆಗಿದ್ದು ಆಫರ್ ಅಂತಂದು ಹೇಳಿ ಇಟ್ಟಿರ್ತಾರೆ. ಬಟ್ ಡೇಟ್ ಡಿಬಾರ್ ಆಗಿದ್ದು ಯೂಸ್ ಮಾಡಬಾರ್ದು ಅಂತಾರೆ. ಹಾಗಾಗಿ ಡೇಟ್ ನೋಡ್ಕೊಂಬಿಟ್ಟು ತೊಗೊಂಬರ್ರಿ. ಆಲ್ಮೋಸ್ಟ್ ಎಲ್ಲರೂ ಡೇಟ್ ನೋಡ್ಕೊಂಬಿಟ್ಟ ತರ್ತೀರಿ. ಆದ್ರೂ ಕೆಲವೊಂದು ಟೈಮಲ್ಲಿ ಹಂಗೆ ಹಾಕ್ಕೊಂಬಂದ್ಬಿಡ್ತೀವಿ ಅರ್ಜೆಂಟಿಲ್ಲ. ಅದಕ್ಕೆ ಡೇಟ್ ನೋಡ್ಕೊಂಡು ತೊಗೊಂಬರೋದು ಒಳ್ಳೆಯದು. ಈ ಸಲ ಇದು ಡೇಟ್ ಡಿಬಾರ್ ಆಗಿದ್ದಿಲ್ಲ. ಇದು ಇನ್ನೂ ಐತಿ, 27 ಮಟ್ಟ ಐತಿ, 2027. ಅದಕ್ಕೆ ಮಿಡಿ ಮಿಕ್ಸ್ ತೊಗೊಂಬಂದೆ. ಪ್ರತಿ ಸಲ ಇದನ್ನು ತರ್ತಿದ್ದೆ ಸಂತೂರು. ಒಟ್ಟ ಮಾಡಿಲ್ಲ, ಒಂದು ಸಲನೂ ಮಾಡಿಲ್ಲ ನೂಡಲ್ಸ್. ಅದಕ್ಕೆ ನೂಡಲ್ಸ್ ತೊಗೊಂಬಂದೆ, ಪಕ್ಕಾ ನೂಡಲ್ಸ್ ಅಂತಿದ್ದೀನ. ಈ ಸಲ ಮಾಡಬೇಕು. ಓಪನ್ ಆಗಿರ್ತಾನೆ ಏನಾರ ಇಲ್ಲ. ಆಮೇಲೆ ನೂಡಲ್ಸ್ ಭಾಳ ದಿವಸ ಆಗಿತ್ತು ತೊಗೊಂಡಿದ್ದಿಲ್ಲ. ಇದು ನಾನು ತಂದಿಲ್ಲ ಅಂತ ನನಗೆ ಬೈಬೇಡ್ರಿ, ನಮ್ಮ ಮನೆಯವ್ರಿಗೆ ಬೈದ್ರಿ. ನಾನು ಹೇಳಿದೆ ಇಂಥವೆಲ್ಲ ತಿನ್ನಿಸ್ಬಾರ್ದು, ಇದು ಫ್ರಿಜ್ಜಲ್ಲಿ ಇಟ್ಟಿರೋದು ಅಂತಂದ್ರೆ ಇರಲಿ ಬಾ ತಗೋ, ನಮ್ಮ ಅಪ್ಪಗೂ ಇಷ್ಟ ಆಗ್ಬಿಟ್ಟೈತಿ, ಮಗಳು ತಿಂತ ಅಂತ ಹೇಳಿ ತೊಗೊಂಬಂದಾರ. ನನಗಂತೂ ಬಯಕ್ಕೆ ಹೋಗ್ಬೇಡ್ರಿ, ಯಾಕಂದ್ರೆ ನಾನು ತೊಗೊಂಡಿಲ್ಲ, ಅವರ ತೊಗೊಂಡಿದ್ದೆ. ಇದು ಒಂದು ತೊಗೊಂಡ್ರಿ ಫಿಂಗರ್ ಚಿಪ್ಸ್, ಫ್ರೆಂಚ್ ಫ್ರೈಸ್. ನೀರು ಹೊಡೆದೈತಿ, ಫ್ರಿಜ್ನಾಗ ಇಟ್ಬಿಡ್ಬೇಕಿಂತ ಅಷ್ಟೇ. ಸರ್ಫ್ ಎಕ್ಸಲು ಹೋಸಲ 2 ಲೀಟ್ರ್ ತಂದಿದ್ದೆ, ಇನ್ನೊಂದು ಸ್ವಲ್ಪ ಐತಿ. ಮತ್ತು ಅದು ಖಾಲಿ ಆದ್ರೆ ಇಲ್ಲಿಂದ ಅಲ್ಲಿಗೆ ಓಡೋಗೋಕ್ಕಾಗಲ್ಲ. ಅದಕ್ಕೆ ಅವರು ಆಫೀಸ್ಗೆ ಹೋಗೋ ಟೈಮ್ನಾಗ ಖಾಲಿ ಆತಂದ್ರೆ ಮತ್ತೆ ತರಕ್ಕೂ ಆಗಲ್ಲ ಹೋಗಿ. ಅದಕ್ಕೆ 1 ಲೀಟ್ರ್ ತೊಗೊಂಬಂದೆ, ಇನ್ನೊಂದು ಸ್ವಲ್ಪ ಐತಿ. ಅದಕ್ಕೆ ಕಡ್ಲಿಕಾಳು ಖಾಲಿಯಾಗಿದ್ದು. ಈಗ ನೋಡ್ರಿ ಗಣೇಶನ ಹಬ್ಬಕ್ಕೆ ಉಸಳಿ ಮಾಡ್ಬೇಕಾಗಿತ್ತು, ಖಾಲಿ ಆಗ್ಬಿಟ್ಟವು, ಮಾಡಲಿಲ್ಲ. ಒಂದು ಕೆ ಜಿ ಕಡಿಮೆ ಐತಿ, 3/4 kg ಅಲ್ಲಿದ್ದಾಗ ಇಲ್ಲಿ ಬಂದವ್ರು. ಫ್ರೆಂಡ್ಸ್ ನೋಡ್ರಿ ಈಕಿ ಬಿಟ್ಟೋಗ್ಯಾರ, ಬರೀ ಅಳ್ತಾಳ. ಇದು ಬರತೈತೆ ಅದು, ಇದು ಹೌದಾ, ಆ ಥರ ಬರತೈತೆ. ಅದಾ ಲೈಟು ಕ್ಯಾಪ್ಚರ್ ಆಗುತ್ತೆ. ಅದು ಅರಿಗಚ್ಚ ಸೋಪ್ ಅದಾವಂತ ಹೋದ ಸಲ ಬಿಟ್ಟು ಬಂದಿದ್ವಿ, ಈ ಸಲ ಖಾಲಿ ಅದು. ಅದಕ್ಕೆ ಅರಿಗಚ್ಚ ಸೋಪ್ ತೊಗೊಂಡೆ, ಸರ್ಫ್ ಎಕ್ಸೆಲ್. ಆಮೇಲೆ ಶಾವಿಗೆ ಅಂತೂ ಭಾಳ ದಿನ ಆಗಿತ್ತು, ಶಾವಿಗೆ ತೊಗೊಂಡಿದ್ದೇವಿಲ್ಲ, ಸ್ವಲ್ಪ ಅದಾವು. ಅವು ಈಗ ಇವತ್ತು ಮಾಡ್ಬೇಕು ಅಂದ್ಕೊಂಡು ಇನ್ನೇನು ಆಕೈತಿ ಗೊತ್ತಿಲ್ಲ. ಇದೊಂದು ತೊಗೊಂಬಂದೆ, ಉಪ್ಪಿಟ್ಟು ಮಾಡೋಕ್ಕಂತೇಳಿ. ಆಮೇಲೆ ಅವಲಕ್ಕಿ ಇವನ್ನ ತೊಗೊಂಬಂದೆ, ಇವತ್ತು ಚಲೋ ಇರ್ತಾವೆ ಫ್ರೆಂಡ್ಸ್. ಅಲ್ಲಿ ಲೂಸ್ ಇರ್ತಾವಲ್ಲ, ಅಷ್ಟು ಚೆನ್ನಾಗಿರಲ್ಲ, ಪುಡಿ ಪುಡಿ ಆಗ್ಬಿಟ್ಟಿರ್ತೈತೆ ಅದೆಲ್ಲ. ಇದನ್ನ ಟೇಸ್ಟನೇ ಆಗುತ್ತೆ ಮತ್ತು ಚೆನ್ನಾಗಿ. ಇದು ಧೂಪ ಇನ್ನೂ ಒಂದು 3 ಹಣ್ಣು ಹಾಕದವು, ಅದಕ್ಕೆ ಇದೊಂದು ತೊಗೊಂಬಂದೆ. ಆಮೇಲೆ ಒಂದು ಲೈಟ್ ತೊಗೊಂಬಂದಾರ, ಲೈಟು. ಆಮೇಲೆ ಚಾಕು ಮಂಡಾಗ್ಬಿಟ್ಟೈತೆ ನಮ್ಮದು, ಅದಕ್ಕೆ ಇದೊಂದು ಚಾಕು ತೊಗೊಂಬಂದೆ. ಒಂದು ಎಕ್ಸ್ಟ್ರಾ ಇರಲಿ ಅಂತ ಅಷ್ಟೇ. ಒಂದು ದೊಡ್ಡದು ಒಂದು ಚಿಕ್ಕದು ಚಾಕ್ಲೇಟ್ ತೊಗೊಂಬಂದಾರ ನಮ್ಮಿತ್ತ ಏನೋ ಸ್ಕೂಲ್ ಅವ್ರ ಫ್ರೆಂಡ್ಸಿಗೆ ಕೊಡಕ್ಕಂತ. ಇದು ಒಂದ ತೊಗೊಂಡ್ರಿ ಅಂದ್ರೆ ಇದೊಂದು ತೊಗೊಂಡ್ರಿ, ಸಾಲದಿಲ್ಲ ಅಂತ ಹೇಳ್ಬಿಟ್ಟು. ಇವು 2 ದೇವ್ರ ದೀಪದ ಎಣ್ಣೆ. ಇದು ದೀಪದ ಎಣ್ಣೆ ಖಾಲಿಗಿತ್ತು, ಅವಾಗಲೇ ನೋಡಿದ್ರಲ್ಲ ನಮ್ಮಿತ್ತ ಪೂಜೆ ಹಚ್ಬೇಕಾದ್ರೆ. ಇದು ಕಡಲೆ ಹಿಟ್ಟು ಬಜ್ಜಿ ಮಾಡೋದು. ಆಮೇಲೆ ನೋಡ್ರಿ ಹೆಂಗೆ ಬಂದು ಕುಂತ. ಇದು ಅಲಸಂದಿ ಕಾಳು ಲೂಸ್ ಇರಲಿಲ್ಲ, ಇಲ್ಲಿ ಮೆಟ್ರೋದೊಳಗೆ ಲೂಸ್ ತೊಗೊಂಬರ್ತಿದ್ದೆ ನಾನು, ಲೂಸ್ ಸಿಗಲಿಲ್ಲ, ಪ್ಯಾಕ್ ಇತ್ತು, ಹಾಗಾಗಿ ಪ್ಯಾಕ್ ತೊಗೊಂಬಂದೆ ಅಲಸಂದಿ ಕಾಳು. ಆಮೇಲೆ ಒಂದು 4 ಎಣ್ಣೆ ತೊಗೊಂಬಂದೆ, 4 ಪ್ಯಾಕೆಟು ಬ್ಯಾಗ್ನಾಗ. ಹಾಂ, ಇದು ನಮ್ಮ ಮನೆಯವ್ರು ಹೇಳಕತ್ತಾರ. ಮೊನ್ನೆ ನಾನು ಒಂದ್ಸರಿ ಕುಂದಿಸ್ಬೇಕು ಫ್ರೆಂಡ್ಸ್, ನಾನು ಕ್ಯಾಮ್ರಾ ದೂರ ಇಡಾಕತ್ತೀನಿ, ಹಂಗ ಮುಂದೆ ಕುಂದಿಸ್ ಬರಾಕ್ ಕೂತ್ಬಿಟ್ಟಾಳ ನಮ್ಮ ಅಕ್ಕ. ಅದೇ ಇನ್ನೊಂದ್ಸೂರು ಫ್ರೆಂಡ್ಸ್ ಮಾತಾಡ್ಸಿ ಫ್ರೆಂಡ್ಸ್ ನಮ್ಮ ಅಕ್ಕನ. ಅಂತಂದ್ರೆ ಹಾಯ್ ನವ್ಯ ನೀತಿ ಬಂದೈತಿ, ಕಂಪ್ಲೇಂಟ್ ಮಾಡ ಅಂತೀನಿ ಈಗ. ನಾನು ಬಿಟ್ಟು ಹೋಗಿದ್ರು ಅಂತ ಪಾಕೆಟ್ ಅಡಿಗಾಡಕತ್ತದ. ಈ ಪಾಕೆಟ್ ಬಿಡು ಇರ್ಲಿ. ಈ ಪಾಕೆಟು ಒಂದು ಪಾಕೆಟು ನಮ್ಮ ಮನೆಯವರು ಎಣ್ಣೆ ಖಾಲಿ ಆಗಿತ್ತ, ನಮ್ಮ ಮನ್ಯಾಗ ಖಾಲಿ ಆಗಿರ್ತ ನಮ್ಮ ತಂಗಿ ಗಂಡನ ಹೇಳಿದ್ದೆ ಒಂದು ಪಾಕೆಟ್ ಎಣ್ಣೆ ತಂದು ಕೊಡ್ತ ಅಂತಂದು ತಂದು ಕೊಟ್ಟು ಹೋಗಿದ್ದ. ಸರ್ಕೊಂಡು ಬಂದಿದ್ದೆ ನಾನು ನೋಡೀನಿ ಬಂದ್ಬಿಟ್ಲೆ. ನೋಡ್ರಿ ಈ ಪಾಕೆಟ್ 160 ರೂಪಾಯಿ ಅಂತ ನಮ್ಮ ಮನೆಯವರು. ನಮ್ಮ ತಂಗಿ ಗಂಡ ತೊಗೊಂಬಂದು ಕೊಟ್ಟಿದ್ದ, ಖಾಲಿ ಆಗಿತ್ತು ಎಣ್ಣೆ. ಹಂಗಾಗಿ ಒಂದು ಪ್ಯಾಕೆಟ್ ತೊಗೊಂಡೋಗಿ ಕೊಟ್ಬಿಡ್ರಿ ಅವ್ರಿಗೆ ಅಂದೆ. ನೀನು ಹೋಗಿದ್ದೆ ನಮಿತಾ 160 ರೂಪಾಯಿ ಅಂತ. ಬಟ್ ಇಲ್ಲಿ ಮೆಟ್ರೋದಾಗ 150 ರೂಪಾಯಿ ಒಂದು ಪ್ಯಾಕೆಟ್, 10 ರೂಪಾಯಿ ಜಾಸ್ತಿ. ಇವನ್ನ 4, 3 ಹಿಂಗೆ ಜಾಸ್ತಿ ತೊಗೊಂಡ್ರೆ ಅವ್ರಿಗಿನ್ನ ಕಡಿಮೆ ಬೀಳ್ತೈತಿ. ನಾವು 4 ತೊಗೊಂಡ್ರೆ ಕಡಿಮೆ ಬಿದ್ದಿರ್ಬೇಕು.
ಸುಮ್ಮನೆ ಇದ್ಲು. ಚಾಕಿಗೆ ಬೇಡ ಆಕಿಗೆ ಆಯ್ತಲ್ಲ ಇಷ್ಟೇ ಇಲ್ಲೇ ಅಷ್ಟೇ ಪಡೀರಿ. ತೋರ್ಸಿದ್ರು. ಆಮೇಲೆ ಇದೊಂದು ಬೆಡ್ಶೀಟ್ ತಗೊಂಡೆ ತೋರ್ಸಿದೇನು ಇದನ್ನ? ಗ್ರೀನ್ ಲೈಟ್ ಗ್ರೀನು ಮತ್ತು ಇದು ಸಿಮೆಂಟ್ ಕಲರ್ ಗ್ರೇ ಬ್ಲ್ಯಾಕ್ ಫ್ಲವರ್ ಐತಿ. ಈ ಥರದ್ದು ಚೆನ್ನಾಗಿ ಬರ್ತಾವೆ. ಏನೂ ಇಲ್ಲ, ಇದು ಪ್ಯೂರ್ ಕಾಟನ್ ಫ್ರೆಂಡ್ಸ್. ಬೆಡ್ ಮೇಲೆ ಹಾಕಿದ್ರೆ ಸರ್ದಾಡೋದಿಲ್ಲ. ನಮ್ಮ ನಾವೆಲ್ಲ ಹಿಂಗೆ ಮ್ಯಾಗ ಹಾಕಿ ಹಿಂಗೆ ತಕ್ಕೊಂತೀನಲ್ಲ, ಬೇರೆ ಇದ್ರಾಗ ಮಿಶೋದಾಗ ತರಿಸಿದ್ವಂದ್ರೂ ಒಂಚೂರು ಚೆನ್ನಾಗಿಲ್ಲ. ಹಂಗಾಗಿ ಒಂದು ತರಿಸಿದ್ದೆ ಮಿಶೋದಾಗ, ಅದ್ರ ಬಗ್ಗೆ ಇದನ್ನು ತೊಗೊಂಡೆ ಕೊಡುವ. ಮತ್ತೇನು ಆಮೇಲೆ ಕಾಬೂಲ್ ಚೆನ್ನ ಇದ್ರದ್ದು ಗ್ರೇವಿ ಮಾಡಬೇಕು. ಯಾಕೆ ಕುಂದರ್ಸ್ಬೇಕಿನ್ನ ಪಾಪು ಥರ ಎತ್ಕೊಂಡ್ಕೊಳ್ತೀನಿ ನಾವೆಲ್ಲ ಅನ್ನ ಹಾಯ್ ಹಾಯ್ ಆಯ್ತಿರ್ ಲಗು ಲಗು ನೋಡಿ. ಎರಡು ತೊಗೊಂಬಂದಿನಿ, 1 kg, ಅರ್ಧ kg ಎರಡು ತೊಗೊಂಬಂದಿನಿ ಅವಲಕ್ಕಿ. ಆಮೇಲೆ ಕಡ್ಲಿಬೇಳೆ ಖಾಲಿಯಾಗಿದ್ವು, ಕಡ್ಲಿಬೇಳೆ ತೊಗೊಂಡಿದ್ದೆ. ಆಮೇಲೆ ಇದು ನಮ್ಮ ಮನೆಯವ್ರಿಗೆ ಅವರು ಇದನ್ನು ತೊಗೊಂಡ್ರು, ಬನೀನು ಮತ್ತು ಅಂಡರ್ವೇರ್ ತೊಗೊಂಡ್ರು. ಸಾಕ್ಸು ಅಂಡರ್ವೇರ್ ಪ್ಯಾಕ್, ಬನೀನ್ ಪ್ಯಾಕು ತೋರ್ಸಂಗಿಲ್ಲ. ಏನಾಯ್ತು ಶೇಂಗದ ಕಾಳು ತೊಗೊಂಬಂದಿನಿ, 1 kg, 1 ಕಾಲು kg. ನಮಗೆ ಮನೆಗೆ ಚಟ್ನಿ ಪುಡಿ ಚಿತ್ರಾನ್ನಕ್ಕೆ ಹಾಕಕ್ಕೆ ಬೇಕು ನೋಡ್ರಿ, ಪುಳಿಯೋಗರೆ ಚಿತ್ರಾನ್ನ. ಇದು ಸಕ್ಕರೆ 1 2 kg. ಆಯ್ತರಮ್ಮ ಆಯ್ತು. ನೀವು ಕೇಕಿಗೆ ಆಮೇಲೆ ನಮ್ಮ ನವ್ಯಾಗ ಇದೊಂದು 20 ತೊಗೊಂಬಂದೆ. ಎಸ್ ಸೈಜ್ ಸಿಗಲಿಲ್ಲ, ಎಮ್ ಸೈಜ್. ಅವ್ರು ಹೋಗಿ ತೊಗೊಂಬಂದ್ರೆ ಎಷ್ಟು ರೀ? 450 ರೂಪಾಯಿ ಕೊಟ್ಟು ತೊಗೊಂಬಂದಾರ. ನೀ ಬಿಲ್ ಕೊಡು. ನಮ್ಮದು ಅದು 400 ರೂಪಾಯಿ. ಇದು 400 ನೋಡ್ರಿ, 50 ರೂಪಾಯಿ ಲಾಸ್ ನಮ್ದು. ಖಾಲಿಯಾಗಿದ್ವು, ಅದಕ್ಕೆ ಹಾಕಕ್ ಬೇಕಾಗಿತ್ತು. ಒಂದು ತೊಗೊಂಬರ ಅಂತ ಕಳ್ಸಿದ್ರೆ ನೋಡ್ರಿ ಆಯ್ತಾ. ನಿದ್ದೆಕಿಗೆ ಈಗ ಎದ ಆಯ್ತು. ಓಕೆ ಬಿಡು ನಾನು ಇವೆಲ್ಲ ಏನೇನು ಕರೆಕ್ಟ್ ನಾವು 5,000 ರೂಪಾಯಿ ಲೆಕ್ಕ ಅಂದ್ರೆ ಇಷ್ಟ ಆಗುತ್ತೆ ಅಂತ ಅನ್ಕೊಂಡಿದ್ದಿಲ್ಲ. ಕೆಲವೊಂದು ಎಕ್ಸ್ಟ್ರಾ ಅದಾವ ನಮ್ಮ ಮನೆಯವರು, ಇವು ಎಲ್ಲ ಅಂಡರ್ವೇರ್ ಅದೆಲ್ಲ ಬನೀನು ಅದು ಎಕ್ಸ್ಟ್ರಾ ಆಯ್ತು, ಇದು ಎಕ್ಸ್ಟ್ರಾ ಆಯ್ತು, ಆಮೇಲೆ ಇದು ಎಕ್ಸ್ಟ್ರಾ ಆಯ್ತು. ಹೌದು, ನಾನು ಅಂಡರ್ವೇರ್ ಬನಿಯನ್ನ ಎಕ್ಸ್ಟ್ರಾ ಆಯ್ತು, ಇದು ಎಕ್ಸ್ಟ್ರಾ ಆಗಿಲ್ಲ. ಇದು ತಗೊಂಡಿದ್ದು ಏನ್ ನಾನು ಏನ್ ತಗೊಂಡಿದ್ದೆ? ಇದು ತಗೊಂಡಿದ್ದು ಇದು ನನಗೋಸ್ಕರ ತಗೊಂಡಿದ್ದೆ ಅಲ್ಲ, ಬೆಡ್ಶೀಟ್ ನನಗೋಸ್ಕರ ತಗೊಂತೀನಿ, ಅಲ್ಲ, ಎಲ್ಲರಿಗೋಸ್ಕರ. ಅದು ಒಂದು ಎಕ್ಸ್ಟ್ರಾ ಆಯ್ತು, ಅದು ಒಂದು ಎಕ್ಸ್ಟ್ರಾ ಆಯ್ತು ನೋಡ್ರಿ. ಬೆಡ್ಶೀಟ್, ಚಾಕ್ಲೇಟು, 40 ರೂಪಾಯಿ ಅಲ್ಲ, 40 ರೂಪಾಯಿ ಇಷ್ಟೇ ಎಕ್ಸ್ಟ್ರಾ ಆಗಿರೋದಂದ್ರೆ. ಇದೊಂದು ಈಕಿ ವಿಡಿಯೋ ಮಾಡಕ್ಕೊಂತರ ಹಾಳಾಕತ್ತಾಳ. ನಾವು ಬಿಟ್ಟು ಹೋಗಿವಿ. ಪಟ್ಟಿ ಗಿಟ್ಟಿ ಹಸ್ತೈತೆ ಏನಕ್ಕೆ ಅರ್ಧ ತಾಸು ಮಕ್ಕಳು ಕಣ್ಣು ಮುಚ್ಚಾಂತಾಳಕ್ಕೆ ನೀತಿನ ಬಂದೈತೆ. ನೋಡ್ರಿ ಫ್ರೆಂಡ್ಸ್, ಈಗ ಸಾಯಂಕಾಲ ದೀಪ ಹಚ್ಚಿದೆ. ದೀಪ ಹಚ್ಚಿ ಹಾಲು ಕುದಿಯೋಕ್ಕಿಟ್ಟಿನಿ. ಇಲ್ಲಿ ಶಾವಿಗೆ ಹುರಿಯಾಕತ್ತೀನಿ. ಶಾವಿಗೆ ಪಾಯಸ ಮಾಡಿದ್ರಾಯ್ತು ಅಂತ ಹೇಳ್ಬಿಟ್ಟು. ಮೋದಕ ಅದನ್ನೇನು ಮಾಡಲಿಲ್ಲ, ನಾನು ಮಾಡೋದು ಇಲ್ಲ, ಪ್ರತಿ ಸಲನೂ ಮಾಡೋದಿಲ್ಲಮ್ಮ ನಾನು ಮೋದಕನ. ಹಾಗಾಗಿ ಒಂದು ಸತಿನೂ ಮಾಡಿಲ್ಲ, ನೋಡಬೇಕು ಯಾವಾಗ ಮಾಡೋಕ್ಕಾಗುತ್ತೋ ಏನೋ ಗೊತ್ತಿಲ್ಲ. ಈ ಸತಿನೂ ಕೂಡ ಪಾಯಸನ ಮಾಡಾಕತ್ತೀನಿ. ಸ್ವಲ್ಪ ಪಾಯಸಕ್ಕೆ ತುಪ್ಪ ಹಾಕಿ ಹುರಿಯಾಕತ್ತೀನಿ. ಇಲ್ಲಿ ಚಹಾ ಕಾಸು, ಇದು ಅರ್ಧ ಲೀಟ್ರ್ ಬೆಳಗ್ಗೆ ತೊಗೊಂಬಂದಿದ್ರು. ಸ್ವಲ್ಪ ಚಹಾ ಕಾಸ್ಕೊಂಡು ಕುಡಿದ್ಬಿಟ್ಟಿದ್ವಿ. ಅದಕ್ಕೆ ಚಹಾ ಕುಡ್ದಿದ್ದು ದೇವ್ರಿಗೆ ನೈವೇದ್ಯ ಹಿಡಿಬಾರ್ದಲ್ಲ, ಅದಕ್ಕೆ ನಾನು ಬೇರೆ ಹಾಲು ತರಿಸಿ ಅರ್ಧ ಲೀಟ್ರ್ ಹಾಲು ತರಿಸಿ ಮಾಡಾಕತ್ತೀನಿ. ಬರೀ ಸ್ವೀಟ್ ತಿನ್ನೋದೇ ಆಗೈತಿ ಈ ತಿಂಗಳಂತ್ರ ಫುಲ್. ಇನ್ನೂ ಗುಲಾಬ್ ಜಾಮೂನ್ ಐತಿ, ಬಟ್ ಗಣೇಶಂಗೆ ಒಂದು ಸ್ವಲ್ಪ ನೈವೇದ್ಯ ಹಿಡಿಬೇಕು ಪಾಯಸ ಮಾಡಿ ಅಂಥೇಳಿ ಮಾಡಾಕತ್ತೀನಿ. ಅಕ್ಕಿನ ತೊಳೆದು ಅಕ್ಕಿ ನೆನೆಗಿಟ್ಟೀನಿ. ಇದು ಕಾಯಿ ತುರಿ ಗಸಗಸೆ ಇಟ್ಕೊಂಡೀನಿ. ಇವನ್ನೆಲ್ಲ ಹುರ್ಕೋಬೇಕೀಗ. ಅಲ್ಲಿ ಹೊರಗೆ ನಮಿತಾ ಟಿ ವಿ ಒಂಚೂರು ಮ್ಯೂಟ್ ಮಾಡೋ. ಇಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟೀನಿ.
ನಮ್ಮವೆ ಅಲ್ಲಿ ಮಕ್ಕೊಂಡಾಳ. ಇಲ್ಲಿ ನೋಡ್ರಿ ಈಕಿ ಒಂದು ಸ್ವಲ್ಪ ಹಿಟ್ಟನ್ನ ಮಾಡ್ತಾಳ. ಇವರು ಇದನ್ನು ಹೆಚ್ಚಾಕತ್ತಾರ, ತರಕಾರಿ ಹೆಚ್ಚಿಕೊಡಾಕತ್ತಾರ. ಹೂವು ಏರಿಸಿ ನಾನು ದೀಪ ಹಚ್ಚಿದೆ ಸಾಯಂಕಾಲದ್ದು. ಕಪ್ ಕಾಣಿಸುತ್ತಾ ಏನು ಮಾಡಲಿ ಅದು ಸೆಟ್ಟಿಂಗ್ಸ್ ಮಾಡಿಕೊಂಡೆ ಎಲ್ಲ ಹಂಗೆ ಮಾಡಕತ್ತೀನಿ ವಿಡಿಯೋ. ಈಗ ದೇವ್ರಿಗೆ ನೈವೇದ್ಯ ಹಿಡಿದ್ಬಿಡ್ತೀನಿ. ಪಾಯಸ, ಬಿಸಿ ಅನ್ನ, ಒಂದು ಸ್ವಲ್ಪ ಬದ್ನಿಕಾಯಿ ಪಲ್ಯ ದೇವ್ರಿಗೆ ನೈವೇದ್ಯ ಹಿಡಿದು ಗಣಪನ ಹಬ್ಬ ಮುಗಿಸ್ಬಿಡ್ತೀವಿ ನೋಡಿರಿ. ಯಾವ ವರ್ಷವೂ ಹಿಂಗೆ ನಾವು ಜಾಸ್ತಿ ಗ್ರ್ಯಾಂಡಾಗಿ ಮಾಡಲ್ಲ ಗಣೇಶನ ಹಬ್ಬ. ಊರ ಕಡೆ ಎಲ್ಲ ಚೆನ್ನಾಗಿ ಮಾಡ್ತಾರೆ. ಅಂದ್ರೆ ಹೊರಗಡೆ ಗಣೇಶನ ಕುಂದ್ರಿಸ್ತಿರ್ತಾರಲ್ಲ, ಅಲ್ಲೆಲ್ಲ ಹೋಗಿ ಬರ್ತಿದ್ವಿ. ಬಟ್ ಇಲ್ಲಿ ಹೊರಗೆ ಹೋಗೋಕ್ಕೂ ಆಗಲಿಲ್ಲ. ಹಾಗಾಗಿ ಮನೆಯಲ್ಲೇ ಮಾಡ್ಕೊಂಡು ಮುಗಿಸ್ತೀವಿ ನೋಡಿರಿ. ಇದಕ್ಕೆ ಬೇರೆ ಹೋಗಿದ್ವಿ ಮೆಟ್ರೋಕ್ಕೆ. ಸ್ವಲ್ಪ ಕೆಂಪು ಆಗತೈತಿ, ಇನ್ನೊಂದು ಸ್ವಲ್ಪ ಕೆಂಪು ಆಗಬೇಕಿದೆ. ಇದನ್ನು ತೆಗೆದು ಒಂದು ಸ್ವಲ್ಪ ಗಸಗಸಿನ ಹುರ್ಕೊಂಡ್ಬಿಡ್ತೀನಿ ಇದ್ರಾಗ. ಹುರಿದಾದ್ಮೇಲೆ ಒಂದು ಸ್ವಲ್ಪ ಗೋಡಂಬಿ, ಬಾದಾಮಿ ಇದ್ರಾಗ ಫ್ರೈ ಮಾಡಿ ಇದಕ್ಕೆ ಹಾಕಿಬಿಡ್ತೀನಿ. ಅದಕ್ಕೆ ಕುದಿ ಬಂದಮೇಲೆ ಸಕ್ಕರೆ ಹಾಕಬೇಕು. ಇಲ್ಲಿ ನೋಡ್ರಿ ಪಾಯಸ ಕುದಿಯಾಕತ್ತೈತಿ. ಇಲ್ಲಿ ಗೋಡಂಬಿ ಮತ್ತು ಬಾದಾಮಿ, ದ್ರಾಕ್ಷಿ ಹಾಕಿದ್ರೆ ತಿನ್ನಂಗಿಲ್ಲ, ಅದಕ್ಕೆ ನಾನು ದ್ರಾಕ್ಷಿ ತರೋದೂ ಇಲ್ಲ. ದ್ರಾಕ್ಷಿ ಅಷ್ಟು ಇಷ್ಟ ಆಗಲ್ಲ ನಮ್ಗೆ ಎಲ್ಲರಿಗೂ. ಅದಕ್ಕೆ ಬರೀ ಗೋಡಂಬಿ ಮತ್ತು ಬಾದಾಮಿ ಮಾತ್ರ ತಂದಿರ್ತೀನಿ, ಅದನ್ನು ಮಾತ್ರ ಹಾಕ್ತೀನಿ. ಇನ್ನೊಂಚೂರು ಫ್ರೈ ಮಾಡಿ ಕೆಂಪಗಾಗಕ್ಕೆ ಬಂದೈತೆ ಆಲ್ರೆಡಿ. ಇನ್ನೊಂಚೂರು ಕೆಂಪಗಾತಂದ್ರೆ ಎರಡು ಸೈಡ್ ಕೆಂಪಗಾಗಬೇಕು, ಒಂದೇ ಸೈಡ್ ಆದ್ರೆ ಅಷ್ಟು ಚೆನ್ನಾಗಿರಲ್ಲ. ಇಲ್ಲಿ ನೋಡಿರಿ ಪಾಯಸ ಕುದಿಯಾಕತ್ತೈತಿ. ಶಾವಿಗೆ ಸ್ವಲ್ಪನ ಹಾಕೀನಿ, ಯಾಕಂದ್ರೆ ಆರಿದ ಮೇಲೆ ಗಟ್ಟಿ ಆಗ್ಬಿಡ್ತೈತಿ. ಅದಕ್ಕೆ ಆರಿಂದಾಗ ಗಟ್ಟಿ ಆಗಬಾರ್ದು ಅಂಥೇಳಿ ಸ್ವಲ್ಪ ಕಡಿಮೆ ಹಾಕೀನಿ. ಇಲ್ಲಿ ಇದು ಆಯಿತು ನೋಡಿರಿ, ಚೆನ್ನಾಗಿ ಫ್ರೈ ಆಗಾಕತ್ತೈತಿ ಬಾದಾಮಿ ಮತ್ತು ಗೋಡಂಬಿ. ಇನ್ನೊಂದು ಸ್ವಲ್ಪ ಕುದಿಬೇಕಿದೆ ಅಷ್ಟೆ ನೋಡ್ರಿ. ಬದ್ನಿಕಾಯಿ ಹೆಚ್ಚು ನೀರಾಗ ಹಾಕಿರೋಣ ಎಲ್ಲ ಹೆಚ್ಚು ಕೊಟ್ಟರೆ. ಈಗ ಇದನ್ನು ಹಿಂದಕ್ಕೆ ಇಡ್ತೀನಿ. ಹಿಂದಕ್ಕಿಟ್ಟು ಇದು ಬದನೆಕಾಯಿಗೆ ಒಗ್ಗರಣೆ ಕೊಡ್ತೀನಿ. ಬದ್ನಿಕಾಯಿ ಪಲ್ಯ ಮಾಡ್ತೀನಿ ನೋಡಿರಿ. ಚಪಾತಿ ಮಾಡಿದೆ, ಆಮೇಲೆ ಇಲ್ಲಿ ಪಾಯಸ ಮಾಡೀನಿ, ಅನ್ನ ಆಗೈತಿ, ಇಲ್ಲಿ ಬದ್ನಿಕಾಯಿ ಪಲ್ಯ ರೆಡಿ ಆಗೈತಿ. ಈಗ ದೇವರಿಗೆ ನೈವೇದ್ಯ ಹಿಡಿದು ಊಟ ಮಾಡ್ಬೇಕು ನೋಡ್ರಿ. ನೈವೇದ್ಯಕ್ಕೆ ತೆಗೆದಿಡ್ತೀನಿ. ಆಗೈತಿ. ದೇವ್ರಿಗೆ ನೈವೇದ್ಯ ಇರೋ ನಿಮಿಷ. ಚಪಾತಿ ಇಡ್ಬೋದು ಗೊತ್ತಿಲ್ಲ ನನಗೆ. ಬರೀ ಅನ್ನ ಪಲ್ಯ ಮಾಡೋದೇನಂತ ಹೇಳ್ಬಿಟ್ಟು ಒಂದು ಸ್ವಲ್ಪ ಚಪಾತಿನೂ ಕೂಡ ಮಾಡಿಬಿಟ್ಟೆ. ರೈಸು ಆಮೇಲೆ ಪಾಯಸ ಹಾಕ್ತೀನಿ. ಎಲ್ಲ ಬಿಸಿ ಬಿಸಿ ಐತಿ ನೋಡ್ರಿ. ಆವಾಗ ನೀರಾಗಿತ್ತು, ಈಗ ಗಟ್ಟಿ ಆಗೈತಿ. ಇಷ್ಟ ಇರ್ಬೋದು, ತೀರ ಗಟ್ಟಿನೇ ಇರ್ಬಾರ್ದು, ತೀರ ನೀರಾಗಿನೇ ಇರ್ಬಾರ್ದು. ದೇವ್ರಿಗೆ ನೈವೇದ್ಯ ಇಡಬೇಕು. 4 ಚಪಾತಿ ಇಡಲ್ಲ, ಚಪಾತಿ ಇಡಬೇಕು. ಬಿತ್ತದ ಒಂಚೂರು ತುಪ್ಪ ಹಾಕ್ತೀನಿ, ಅಂದರೆ 4 ಐಟಮ್ ಹಾಕವು. ಚಪಾತಿ ಆ್ಯಕ್ಚುಲಿ ಇಡಬಹುದು ಕಾಣಿಸುತ್ತೆ ನೋಡ್ರಿ. ಬಿಸಿ ಬಿಸಿ ಅನ್ನ, ಬಿಸಿ ಬಿಸಿ ಪಲ್ಯ, ಬಿಸಿ ಬಿಸಿ ಪಾಯಸ, ಚಪಾತಿನೇ ಇಟ್ಬಿಡಂತು. ಚಪಾತಿ ಇಷ್ಟು ನಮ್ಮ ಮನೆಗೆ ಹಬ್ಬದು ಅಡಿಗೆ ಇವತ್ತು. ಗಣೇಶಂಗು ಬಾ ಬಾ ಮತ್ತೆ ಹಾಕೋಬೇಕಲ್ಲ. ಎದಕ್ಕೆ ಕ್ಲೋಸ್ ಮಾಡ್ತಿ? ಹುಳ ಪಳ ಬೀಳ್ತಾವ. ಈಗ ಅಪ್ಪ ಹಾಕೋಣಲ್ಲ, ಕೈ ತೊಳ್ಕೊ. ಇವಾಗ ದೇವ್ರಿಗೆ ನೈವೇದ್ಯ ಹಿಡಿದು ಬರ್ತೀನಿ. ಒಂದು ನಿಮಿಷ ಅಮ್ಮ ನೋಡ್ರಿ, ಹಿಡಿದ್ರು ನೈವೇದ್ಯ. ನಾವು ಯಮುನಾ ಪಿಕ್ಚರ್ ನೋಡ್ಕೊಂತ ಕೂತ್ಕೊಂಡಿದ್ದೆ. ನಾವು ಬರೆಯೋದಿತ್ತು, ಬರೆಯೋದು ಮುಗಿಸಿ ಕೂತ್ಕೊಂಡಿದ್ದೆ.
ನೋಡ್ರಿ ಈಗ ಹಬ್ಬದ ಊಟ ಅಡಿಗೆ ಎಲ್ಲ ಆಗೈತಿ. ಊಟ ಆಗಿಲ್ಲ, ಅಡಿಗೆ ಆಗೈತಿ. ಈಗ ಊಟ ಮಾಡಿ ಮಲ್ಗೋದೊಂದೇ ಕೆಲಸ. ಹಾಗಾಗಿ ಇವತ್ತಿನ ವ್ಲಾಗ್ನು ಕೂಡ ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗೊಂದಿಗೆ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಯಾರೆಲ್ಲ ವಿಡಿಯೋ ನೋಡ್ರಿ, ಲೈಕ್ ಮಾಡಿರಿ, ಕಮೆಂಟ್ ಮಾಡಿರಿ, ಶೇರ್ ಮಾಡಿರಿ. ಹೊಸದಾಗಿ ನೋಡ್ತಾ ಇದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡೋದನ್ನು ಮರಿಬೇಡ್ರಿ. ಮತ್ತೆ ಸಿಗ್ತೀನಿ ಮುಂದಿನ ವ್ಲಾಗಲ್ಲಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್. ಬಾಯ್ ಫ್ರೆಂಡ್ಸ್. ಗುಡ್ ನೈಟ್.